ಪುತಿ ನರಸಿಂಹಾಚಾರ್ಯರದು ಒಂದು ಬಹಳ ಸುಂದರವಾದ ಪದ್ಯ ಇದೆ. ಆ ಇಡೀ ಪದ್ಯವನ್ನೇನು ನಾನು ಹೇಳೋದಿಲ್ಲ, ಆದರೆ ಅದರ ಕೊನೆಯ ಸಾಲು ನನಗೆ ಬಹಳ ಪ್ರಿಯವಾದದ್ದು. 3 ಸಾಲುಗಳಲ್ಲಿ ತುಂಬ ದೊಡ್ಡ ತತ್ವವೊಂದನ್ನು ಹೊಮ್ಮಿಸುವ ಪ್ರಯತ್ನ ಮಾಡ್ತಾರೆ ಕವಿ. ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ದೇವರು ಅನ್ನೋದೊಂದು ಬೊಂಬೆ, ಅದು ನಾವೇ ಮಾಡಿದ ಬೊಂಬೆ, ಮನುಷ್ಯರೇ ಮಾಡಿದ ಬೊಂಬೆ, ಕಲಾವಿದರು ಮಾಡಿದ ಬೊಂಬೆ. ನಿಮಗೆ ಈ ಪ್ರಸಂಗ ಗೊತ್ತಿರಬಹುದೇನೋ. ದಾರಿಯಲ್ಲಿ ಹೋಗುವಾಗ ಒಬ್ಬ ಮನುಷ್ಯ ದೇವರನ್ನು ಎದುರುಗೊಂಡಂತೆ. ಈ ಕಡೆಯಿಂದ ಮನುಷ್ಯ ಹೋಗ್ತಾ ಇದ್ದ, ಆ ಕಡೆಯಿಂದ ದೇವರು ಬರ್ತಾ ಇದ್ರು ಅಂದ್ಕೊಳ್ಳಿ. ಈ ಕಡೆಯಿಂದ ಮನುಷ್ಯ ಹೋಗ್ತಾ ಇದ್ದ, ಆ ಕಡೆಯಿಂದ ದೇವರು ಎದುರು ಬಂದರು. ಇಬ್ಬರು ದುತ್ತನೆ ಒಬ್ರಿಗೊಬ್ಬರು ಎದುರು ಬಂದರು. ಎದುರು ಬಂದ ತಕ್ಷಣ ಅವರಿಬ್ಬರು ಅಂದ್ಕೊಂಡಿದ್ದು, ಆಹಾ ನನ್ನ ಸೃಷ್ಟಿಕರ್ತ ಅಂತ. ಮನುಷ್ಯ ದೇವರನ್ನು ನೋಡಿ ಆಹಾ ನನ್ನ ಸೃಷ್ಟಿಕರ್ತ ಅನ್ನಂತೆ, ದೇವರು ಮನುಷ್ಯನನ್ನು ನೋಡಿ ಆಹಾ ನನ್ನ ಸೃಷ್ಟಿಕರ್ತ ಅನ್ನಂತೆ. ಪುತಿ ನರಸಿಂಹಾಚಾರ್ಯ ಹೇಳುವ ಮಾತು, ದೇವ ಬೊಂಬೆ. ದೇವರು ನಮಗೆ ಬೇಕಾದ ಆಕಾರಗಳಲ್ಲಿ, ನಮಗೆ ಯಾವುದು ಹಿತ ಯಾವುದು ಪ್ರಿಯ ಆ ಆಕಾರಗಳಲ್ಲಿ ನಾವೇ ಸೃಷ್ಟಿಸಿಕೊಂಡ ಒಂದು ಬೊಂಬೆ. ನಮಗೆ ಅಮೂರ್ತವನ್ನು ಆರಾಧಿಸುವಷ್ಟು ಬಹಳ ದೊಡ್ಡ ಪ್ರಬುದ್ಧತೆ ಇರೋದಿಲ್ಲ. ಆದ್ದರಿಂದ ನಮಗೊಂದು ಮೂರ್ತ ರೂಪ ಬೇಕು. ಮೂರ್ತ ರೂಪ ಹೇಗೂ ಆಗ್ಬೋದು. ಅದು ಹಾದಿಯಲ್ಲಿ ಬಿದ್ದೊಂದು ಕಲ್ಲು ಆಗ್ಬೋದು, ಬೆಳೆದಿರೋ ಒಂದು ಮರ ಆಗ್ಬೋದು, ಒಂದು ಸಣ್ಣ ಸಸ್ಯ ಆಗ್ಬೋದು, ಯಾವುದೂ ಆಗ್ಬೋದು. ಅಥವಾ ಏನಿಲ್ಲ ಅಂದರೆ ನಾವು ಬೇರೆ ಸಂದರ್ಭದಲ್ಲಿ ಅಕಸ್ಮಾತ್ ಖಾಲಿ ಸಿಕ್ಕಿದರೆ ಚೀತು ಅನ್ನುವಂಥ ಸಗಣಿಯನ್ನು ಅದನ್ನು ಉಂಡೆ ಕಟ್ಟಿ ಅದಕ್ಕೆ 4 ಗರಿಕೆ ಸಿಕ್ಕಿ ಹಾಕಿದರೆ ಅದನ್ನು ದೇವರು ಅಂತ ನಾವು ಪೂಜೆ ಮಾಡ್ತೀವಿ. ದೇವರು ಸಗಣಿ ಉಂಡೆ ಅಲ್ಲ, ಆ ಸಗಣಿ ಉಂಡೆಯಲ್ಲಿ ದೇವರನ್ನ ಕಾಣುವ ಮನಸ್ಸಿದೆಯಲ್ಲ ಅದು ದೇವರು. ಆದ್ದರಿಂದ ದೇವರು ಹೇಗೂ ಇರ್ಬೋದು. ಒಂದೂರಿನ ದೇವರು ಇನ್ನೊಂದೂರಿನ ದೇವರ ಹಾಗೆ ದೇವರ ಹಾಗೆ ಕಾಣಿಸೋದೇ ಇಲ್ಲ. ಯಾಕೆಂದರೆ ಅರೆ ನಮ್ಮೂರ ದೇವರು ಬೇರೆ ಥರ ಇದೆಯಲ್ಲ, ಇದು ಬೇರೆ ಥರ ಇದೆಯಲ್ಲ ಅಂತ ಅನ್ಕೋತಾನೆ. ದೇವರು ಅಂದರೆ ನಮ್ಮೂರಿನ ದೇವರು ಮಾತ್ರ ದೇವರು ಅಂತ ಅನ್ಕೊಂಡಿರ್ತಾನೆ ಅವನು. ಆದರೆ ಅವನಿಗೆ ಇನ್ನೊಂದು ಊರಿನವನಿಗೆ, ಇನ್ನೊಂದು ದೇಶದವನಿಗೆ ಬೇರೆ ದೇವರು ಇರುತ್ತೆ. ಆದ್ದರಿಂದ ದೇವರು ಅನ್ನೋದೊಂದು ಬೊಂಬೆ. ಪೂಜೆ ಆಟ. ಪೂಜೆ ಅವರವರು ಆಯಾ ಸಂಪ್ರದಾಯದವರು ಒಂದೊಂದು ಬಗೆಯಲ್ಲಿ ಪೂಜೆ ಮಾಡ್ತಾರೆ. ಆ ಸಂಪ್ರದಾಯ ಗೊತ್ತಿಲ್ಲದೆ ಇರೋವನಿಗೆ ಅದೊಂದು ಆಟ ಅಷ್ಟೆ. ಆದರೆ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಸೋಜಿಗ ಯಾವುದು ಅಂದರೆ ಮನುಷ್ಯನೊಳಗಿರುವ ಭಕ್ತಿ. ನಾನು ಅದನ್ನು ಎಷ್ಟು ಹೊತ್ತು ಬೇಕಾದರೂ ವಿಸ್ತರಿಸಬಲ್ಲೆ. ಭಕ್ತಿ ಇತಿಹಾಸದುದ್ದಕ್ಕೂ ಏನೆಲ್ಲ ಅದ್ಭುತಗಳನ್ನು ನಿರ್ಮಾಣ ಮಾಡಿದೆ. ನೀವು ನಮ್ಮ ಬೇಲೂರು ಹಳೆಬೀಡುಗಳನ್ನು ನೋಡಿದರೆ ಅಂಥ ಅನನ್ಯವಾದ ಅದ್ಭುತವಾದ ಶಿಲ್ಪಕಲಾಕೃತಿಗಳನ್ನು ನಿರ್ಮಾಣ ಮಾಡಿಸಿದ್ದು ಕಲಾವಿದನ ಕೌಶಲ ಮಾತ್ರ ಅಲ್ಲ, ಅವನ ಅಂತರಾಳದ ಭಕ್ತಿ ಅದು. ಅಂಥ ಅದ್ಭುತವಾದ ಶಿಲ್ಪಗಳನ್ನು ಕೆತ್ತಿದ ಮಹಾನ್ ಶಿಲ್ಪಿಗಳು ತಮ್ಮ ಹೆಸರನ್ನು ಕೂಡ ಬರೆದಿಟ್ಟು ಹೋಗಿಲ್ಲ. ಅಲ್ಲಿ ತನ್ನ ಅಸ್ತಿತ್ವವನ್ನು ಕೂಡ ಸ್ಥಾಪಿಸಿಲ್ಲ ಅವನು. ಸಾಧಾರಣವಾದ ಮನುಷ್ಯರು ಮಾತ್ರ ನಮ್ಮ ಹೆಸರು ಉಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ. ಆತ ನಾನು ಮಾಡಿದ್ದೇನೆ, ಇದು ಭಕ್ತಿಗಾಗಿ ಅಷ್ಟೇ. ಆದ್ದರಿಂದ ಇದು ಯಾರಿಗೆ ಸಲ್ಲಬೇಕೋ ಆ ಭಗವಂತನಿಗೆ ಸಲ್ಲಿ ಅಂತ ತನ್ನನ್ನು ತಾನು ಕರಗಿಸ್ಕೊಂಡು ಬಿಡ್ತಾನೆ, ತನ್ನನ್ನು ತಾನು ಇಲ್ಲವಾಗಿಸ್ಕೊಳ್ತಾನೆ. ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಅಷ್ಟು ಎತ್ತರವಾದ ಅದ್ಭುತವಾದ ಶಿಲ್ಪಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದು ಭಕ್ತಿ. ಅಜಂತ ಎಲ್ಲೋರಗಳಲ್ಲಿ ಅಷ್ಟು ದೊಡ್ಡ ಗುಹೆಗಳನ್ನು ಕೆತ್ತಿದ್ದು ಕತ್ತರಿಸಿದ್ದು ಭಕ್ತಿ. ಅಥವಾ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನೇ ನೋಡಿದರೂ ಈ ಇಡೀ ಪರಂಪರೆ ನಿರ್ಮಾಣವಾಗಿದ್ದು ಅದಕ್ಕೆ ಮೂಲ ಆಶಯ ಭಕ್ತಿ. ನಮ್ಮ ಶರಣ ಆಂದೋಲನ ಆಗಬಹುದು,
ಅಥವಾ ದಾಸರ ಆಂದೋಲನ ಆಗಬಹುದು. ಇವೆಲ್ಲದಕ್ಕೆ ಬಹಳ ಮೂಲವಾದ ಆಶಯ ಭಕ್ತಿ. ಜಗತ್ತಿನಲ್ಲಿ ಭಕ್ತಿ ಏನನ್ನೆಲ್ಲ ನಿರ್ಮಾಣ ಮಾಡಿದೆ ಅಂತ ನಿಮಗೊಂದು ಪ್ರಸಂಗ ಹೇಳ್ತೀನಿ. ಒಂದು ವರ್ಷದ ಹಿಂದೆ ನಾನು ಮೂಡುಬಿದಿರೆಗೆ ಬಂದಿದ್ದೆ. ನಾನು ಮರಳಿ ಹೋಗುವಾಗ ಚಾರ್ಮಾಡಿ ಘಾಟಿನ ಮೇಲೆ ಹೋಗ್ತಾ ಇದ್ದೆ, ಮೈಸೂರಿಗೆ ಹೋಗೋ ಮಾರ್ಗ. ಚಾರ್ಮಾಡಿ ಘಾಟಿನ ಮೇಲೆ ನಾನು ಇದ್ದ ಹೊತ್ತು ಬೆಳಗಿನ ಜಾವ 5:45 ಗಂಟೆ. ಆ 5:45 ಗಂಟೆಯಲ್ಲಿ ಬಹಳ ಜನ, ಅವರಲ್ಲಿ ತುಂಬ ಜನ ಯುವಕರು ಹಿಂಡು ಹಿಂಡಾಗಿ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾಯಿದ್ರು. ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು. ನಾನು ಅಲ್ಲಿ ಯಾರನ್ನೋ ನಿಲ್ಲಿಸಿ, ನೀವೆಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದೆ. ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಹೀಗೆ ಕಾಲ್ನಡಿಗೆಯಲ್ಲೇ ಹೋಗ್ತಿರಲ್ವಾ? ಹೌದು, ಕಾಲ್ನಡಿಗೆಯಲ್ಲೇ ಹೋಗ್ತೀವಿ. ಎಲ್ಲಿಂದ ಬಂದಿದ್ದೀರಿ? ನಾವು ಕೋಲಾರದಿಂದ ಬಂದಿದ್ದೀವಿ. ನನಗೆ ರೋಮಾಂಚನ ಆಗೋಯ್ತು. ಅಂಥ ಎಷ್ಟೋ ಪ್ರಸಂಗಗಳನ್ನು ನೋಡಿದ್ದೇನೆ, ಕೇಳಿದ್ದೇನೆ. ಆದರೆ ಯಾಕೋ ಅವತ್ತು ತುಂಬ ಭಾವುಕನಾಗ್ಬಿಟ್ಟಿದ್ದೆ. ನನಗಿಂತ ಚಿಕ್ಕ ಹುಡುಗ ಅವನ ನಿಲ್ಲಿಸಿ, ನಿನ್ನ ಶ್ರದ್ಧೆ ದೊಡ್ಡದಪ್ಪ, ನಾನಾಗಿದ್ದರೂ ಹೀಗೆ ಕಾಲ್ನಡಿಗೆಯಲ್ಲಿ ನಡೀತೀನೋ ಇಲ್ವೋ, ನೀನು ನಡೀತಿದೀಯ ಪುಣ್ಯಾತ್ಮ, ಎಲ್ಲಿ ನಿನ್ನ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸಿದೆ ನನಗೆ ಅಂತ ಅವನ ಕಾಲಿಗೆ ನಮಸ್ಕಾರ ಮಾಡಿದೆ ನಾನು. ಅದು ಶ್ರದ್ಧೆ. ನಿಮಗಿದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ಜಗತ್ತಿನಲ್ಲಿ ಭಕ್ತಿ ಮಾಡ್ತಾ ಇರೋ ಕೆಲಸವನ್ನು ನೋಡಿದರೆ ಅದೊಂದು ಬಹಳ ದೊಡ್ಡ ವಿಸ್ಮಯ. ಅದಕ್ಕೆ ನರಸಿಂಹಾಚಾರ್ಯ ಹೇಳಿದ್ದು ಭಕ್ತಿ ಸೋಜಿಗ ಅಂತ. ಕಳೆದ ವರ್ಷ ಕುಂಭಮೇಳ ನಡೀತು, ನಿಮಗೆ ಗೊತ್ತಿದೆ. ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳ, 40 ದಿವಸ ನಡೆಯುವ ಕುಂಭಮೇಳಕ್ಕೆ ಭಾಗವಹಿಸಿದ ಜನಸಂಖ್ಯೆ 10 ಕೋಟಿ. 130 ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶದಲ್ಲಿ ಪ್ರಯಾಗದ ಕುಂಭಮೇಳಕ್ಕೆ ಭಾಗವಹಿಸಿದ ಜನಸಂಖ್ಯೆ 10 ಕೋಟಿ. ಪ್ರತಿ ವರ್ಷ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗೋರ ಸಂಖ್ಯೆ ಏನಿಲ್ಲ ಅಂದರೂ 20ರಿಂದ 25 ಲಕ್ಷ. ಪಂಡ್ರಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಹೋಗೋರು ಏನಿಲ್ಲ ಅಂದರೂ ಒಂದು 15 ಲಕ್ಷ. ಕಾಲ್ನಡಿಗೆಯಲ್ಲಿ ಹೋಗ್ತಿರೋರ ವಿಷಯ ಹೇಳ್ತಿದ್ದೀನಿ ನಾನು. ಶಬರಿಗಿರಿಗೆ ಪ್ರತಿ ವರ್ಷ ಕಾಲ್ನಡಿಗೆಯಲ್ಲಿ ಹೋಗೋರದು ಅದು ಕೂಡ 20-25 ಲಕ್ಷ. ಧರ್ಮಸ್ಥಳಕ್ಕೊಂದು 5-10 ಲಕ್ಷ, ಕಟೀಲಿಗೆ ಒಂದು 5-10 ಲಕ್ಷ. ಇಂಥ ಎಷ್ಟು ಕ್ಷೇತ್ರಗಳಿಗೆ ಜನ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಯಾವ ಆಂತರಂಗಿಕವಾದ ಭಾವ ಅವರನ್ನು ಹೀಗೆ ಹೋಗೋ ಹಾಗೆ ಮಾಡುತ್ತೆ ಹೇಳಿ. ಅಂದರೆ ನನಗಾಗೋ ವಿಶ್ವಾಸ ಏನಂದರೆ, ಮನುಷ್ಯನಿಗೆ ಅಂತಸ್ಥವಾಗಿ ಒಂದು ಒಳ್ಳೆಯದು ಅನ್ನುವ ಗುಣ ಇದೆ. ಜಗತ್ತಿನ ಎಲ್ಲ ಸಂತರು ಮನುಷ್ಯನ ಒಳ್ಳೆಯದನ್ನು ಮಾತ್ರ ನೋಡ್ತಾರೆ. ಸಾಧಾರಣವಾದ ಜನ ಮಾತ್ರ ಮನುಷ್ಯನ ಕೆಟ್ಟವರು ಅಂತ ನೋಡೋರು. ನಾನು ನಿಮ್ಗೊಂದು ತಮಾಷೆ ಪ್ರಸಂಗ ಹೇಳ್ತೀನಿ. ನಾನು ಮಂಡ್ಯ ಜಿಲ್ಲೆ ಪಾಂಡವಪುರದವನು. ಒಂದು ಬಾರಿ ಊರಿಗೆ ಹೋಗಿದ್ದೆ. ಒಬ್ಬ ಹುಡುಗ ಬಹಳ ಚೆನ್ನಾಗಿ ಮಾತಾಡ್ತಾನೆ. ನಾನು ಹೋದಾಗ ಸಾಮಾನ್ಯವಾಗಿ ಅವನನ್ನು ಭೇಟಿ ಆಗ್ತೀನಿ. ಅವತ್ತು ಅವನು ಸಿಗಲಿಲ್ಲ ನನಗೆ. 2 ದಿವಸ 3 ದಿವಸ ಊರಿನಲ್ಲಿದ್ದೆ, ಸಿಗಲಿಲ್ಲ. ಆ ನಂತರ ಸಿಕ್ಕಾಗ ಅವನನ್ನು ಕೇಳಿದೆ, ಅಲ್ಲಯ್ಯ 3 ದಿವಸದಿಂದ ಊರಲ್ಲಿದ್ದೀನಿ, ಎಲ್ಲಿ ಹೋಗಿದ್ದೆ ನೀನು, ಸಿಗಲೇ ಇಲ್ಲ ಅಂತ. ಅವನು ಹೇಳ್ದ, ಸರ್ ಪಾಂಡವಪುರದಲ್ಲಿ ಸತ್ಯ ಹರಿಶ್ಚಂದ್ರ ಸಿನಿಮಾ ಬಂದಿದೆ ಸರ್. ನಾನು ಒಂದು ಸಲ ನೋಡಿದ ಮೇಲೆ ತಲೆಯೆಲ್ಲ ಕೆಟ್ಟೋಯ್ತು ಸರ್. ಏನು ದರಿದ್ರ ಜೀವನ ನಮ್ಮದು, ಹೀಗೆಲ್ಲ ಬದುಕಬೇಕಾ ನಾವು? ಆ ಪುಣ್ಯಾತ್ಮ ಸತ್ಯಕ್ಕೋಸ್ಕರ ತನ್ನನ್ನು ತಾನು ಮಾರ್ಕೊಂಡ, ಹೆಂಡತಿ ಮಕ್ಕಳನ್ನು ಮಾರ್ದ, ಸ್ಮಶಾನಕ್ಕಾದ, ಏನೆಲ್ಲ ಮಾಡ್ದ. ಬದುಕಿದರೆ ಅವನಂಗೆ ಒಂದು ದಿವಸ ಆದರೂ ಬದುಕಬೇಕು ಸರ್. ನನಗೆ ಅದನ್ನು ನೋಡಿದ ಮೇಲೆ ನನಗೆ ತುಂಬ ತಲೆ ಕೆಟ್ಟು ಹೋಗಿದೆ. ಸಾಧ್ಯವಾದಷ್ಟು ಸತ್ಯ ಹೇಳ್ಕೊಂಡು ಬದುಕಬೇಕು ಅಂತಿದ್ದೀನಿ. ಅದಕ್ಕೆ ದಿನಾ ಸಿನಿಮಾ ನೋಡ್ತಾ ಇದ್ದೀನಿ ಸರ್. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ದಿನಾ ಸಿನಿಮಾ ನೋಡ್ತಾ ಇದ್ದೀನಿ. ನಾನು ಹೇಳಿದೆ, ಅಲ್ಲ ಕಣೋ, ದಿನಾ ಸಿನಿಮಾ ನೋಡಿದ್ರೆ ನಿಮ್ಮ ಮನೆಯವ್ರು ಸುಮ್ಮನೆ ಇರ್ತಾರ? ಪ್ರತಿದಿನ ಸಿನಿಮಾ ನೋಡಿದ್ರೆ ಮನೆಯವ್ರು ಬೈಯೋದಿಲ್ವಾ, ಮಾಡೋ ಕೆಲಸ ಬಿಟ್ಟು ಸಿನಿಮಾಕ್ಕೆ ಹೋಗ್ತಾನೆ ಅಂತ ಅಂದೆ. ಅದಕ್ಕೆ ಕೃಷ್ಣ ಅವನು ಹೇಳ್ದ, ನನ್ನೇನು ಅಷ್ಟು ದಡ್ಡ ಅಂದ್ಕೊಂಡಿದ್ದೀರಾ? ನಾನು ದಿವಸ ಸಿನಿಮಾ ನೋಡ್ತೀನಿ ಅಂತ ಹೇಳಲ್ಲ. ಗದ್ದೆಗೆ ಹೋಗ್ತೀನಿ ಅಂತೀನಿ, ಸಿನಿಮಾಕ್ಕೆ ಹೋಗ್ತೀನಿ, ತೋಟಕ್ಕೆ ಹೋಗ್ತೀನಿ ಅಂತೀನಿ, ಸಿನಿಮಾಕ್ಕೆ ಹೋಗ್ತೀನಿ. ಹೆಂಗೆ ಗೊತ್ತಾಗತ್ತೆ ಅವ್ರಿಗೆ ಅಂದ. ಅದರ ಹಿಂದಿನ ವಾಕ್ಯ ಹೇಳಿದ್ದು ಸತ್ಯ ಹೇಳ್ಕೊಂಡು ಬದುಕಬೇಕು ಅಂತ. ನಾನು ಹೇಳಿದೆ, ಅಲ್ಲಯ್ಯ ಸತ್ಯ ಹೇಳ್ಕೊಂಡು ಬದುಕಬೇಕು ಅಂತೀಯ, ಸತ್ಯ ಹರಿಶ್ಚಂದ್ರನ್ ಸಿನಿಮಾ ನೋಡೋಕೆ ಸುಳ್ಳು ಹೇಳ್ಬಿಟ್ಟು ಹೋಗ್ತೀಯ, ಸರಿನಾ ಇದು ಅಂತಂದೆ ನಾನು. ಅವನು ಆವಾಗ ನಾಲ್ಗೆ ಕಚ್ಕೊಂಡು, ಅಲ್ಲದೆ ನಾನು ಯೋಚನೆ ಮಾಡಲಿಲ್ಲ.
ಅದರ ಅರ್ಥ ಇಷ್ಟೇ, ಮನುಷ್ಯ ಹೊರನೋಟಕ್ಕೆ ಏನು ಮಾಡಿದರೂ ಆಂತರಂಗಿಕವಾಗಿ ಅವನು ಒಳ್ಳೆಯದರ ಪರವಾಗಿರ್ತಾನೆ, ಸತ್ಯದ ಪರವಾಗಿರ್ತಾನೆ. ನಾವೆಲ್ಲ ಮಹಾಭಾರತವನ್ನು ನೋಡುವಾಗ ಎಲ್ಲ ಪಾಂಡವರ ಕಡೆ ಇರ್ತೀವಿ. ಹಾಗಂತ ನಾವೆಲ್ಲ ಪಾಂಡವರ ಎಲ್ಲ ಸರ್ವಗುಣಗಳನ್ನು ಇಟ್ಕೊಂಡಿದ್ದೀವಿ ಅಂತಲ್ಲ. ನಮ್ಮೊಳಗೂ ಕೀಚಕ, ನಮ್ಮೊಳಗೂ ಕೌರವ, ನಮ್ಮೊಳಗೂ ದುಶ್ಯಾಸನ ಅಷ್ಟಿರ್ತಾನೆ. ಆದರೆ ನಾವೆಲ್ಲರೂ ಕಥೆಯನ್ನು ನೋಡುವಾಗ ಮಾತ್ರ ಪಾಂಡವರ ಪರವಾಗಿರ್ತೀವಿ. ರಾಮಾಯಣವನ್ನು ನೋಡುವಾಗ ಎಲ್ಲರೂ ರಾಮ ಪರವಾಗಿ ಇರ್ತೀವಿ. ಆದರೆ ರಾವಣನ ಬುದ್ಧಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತಲ್ಲ. ಅಂದರೆ ಮನುಷ್ಯ ಆಂತರಂಗಿಕವಾಗಿ ಒಳ್ಳೆಯವನು. ಎಲ್ಲ ಪುಣ್ಯಕ್ಷೇತ್ರಗಳ ಕೆಲಸ ಏನು ಅಂತಂದರೆ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಸನ್ನಿಧಾನ ಲಾಭ ಅಂತಾರೆ. ಇದೇ ಮನುಷ್ಯ ಹೆಂಡರಂಗಡಿ ಹತ್ರ ಇದ್ದಾಗಲೂ, ಇದೇ ಮನುಷ್ಯ ದೇವಸ್ಥಾನಕ್ಕೆ ಬಂದಾಗಲೂ ಮನಸ್ಥಿತಿ ಬೇರೆ ಇರುತ್ತೆ ನೋಡಿ, ಅದನ್ನು ಸನ್ನಿಧಾನ ಲಾಭ ಅಂತಾರೆ. ಅವರು ಹೀಗೆ ದೈವ ಸನ್ನಿಧಿಗೆ ಬರೋದೇ ತಮ್ಮೊಳಗಿರುವ ಒಳಿತನ್ನು ಗುರುತಿಸ್ಕೊಳ್ಳೋಕ್ಕೆ, ತಮ್ಮೊಳಗಿರುವ ಸತ್ಪ್ರೇರಣೆಗಳನ್ನು ತಾವು ಪಡ್ಕೊಳ್ಳೋದಕ್ಕೆ. ಬಹುಶಃ ಈ ಎಲ್ಲ ಅರ್ಥಗಳನ್ನು ಇಟ್ಟುಕೊಂಡೇ ಪುತಿ ನರಸಿಂಹಾಚಾರ್ಯರು ದೇವ ಬೊಂಬೆ, ಪೂಜೆ ಆಟ, ಭಕ್ತಿ ಸೋಜಿಗ ಅಂತಾರೆ. ಭಕ್ತಿ ಅನ್ನೋದು ಈ ಜಗತ್ತಿನ ಬಹಳ ದೊಡ್ಡ ವಿಸ್ಮಯ ನೋಡಿ. ಈ ಪುಟ್ಟದೊಂದು ಈ ಪುಣ್ಯಕ್ಷೇತ್ರಕ್ಕೆ ಎಷ್ಟು ಲಕ್ಷ ಜನ ಹರಿದು ಬರ್ತಾರೆ. ಯಾರು ಕ್ಯಾಂಪೇನ್ ಮಾಡಿದ್ದಾರೆ, ಯಾರು ಕ್ಯಾನ್ವಾಸ್ ಮಾಡಿದ್ದಾರೆ ಇಲ್ಲಿಗೆ ಬರಬೇಕಂತ, ಅವರೊಳಗೆ ನಿರ್ಮಾಣ ಆಗುವಂಥ ಒಂದು ಆಂತರಂಗಿಕವಾದ ಒತ್ತಡ ಅದು. ಆಮೇಲೆ ಪರಂಪರಾಗತವಾಗಿ ಅವರಿಗೆ ಮತ್ತೆ 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 ಸಿಗ್ತಾ ಇರುವಂಥ ನಂಬಿಕೆ, ವಿಶ್ವಾಸ, ಭರವಸೆ. ದೇವರ ಪರವಾಗಿ ಯಾರಾದರೂ ಕ್ಯಾಂಪೇನ್ ಮಾಡ್ತಾರಾ? ಯಾವುದಾದ್ರು ಪಕ್ಷ, ಪಾರ್ಟಿ, ಕ್ಯಾಂಡಿಡೇಟ್ ಪ್ರಚಾರ ಮಾಡ್ಕೋಬೇಕು, ದೇವ್ರ ಪರವಾಗಿ ಯಾರಾದ್ರು ಕ್ಯಾಂಡಿಡೇಟ್ ಪ್ರಚಾರ ಮಾಡಬೇಕಾ? ಯಾಕಂದರೆ ಜನಗಳಿಗೆ ಆ ಬಗೆಯದೊಂದು ಭರವಸೆ ಪದೇ ಪದೇ ಸಿಗ್ತಾ ಇರೋದ್ರಿಂದ ಬರ್ತಾನೆ ಇದ್ದಾರೆ. ಎಷ್ಟು ವರ್ಷಗಳಿಂದ ಜನ ಬರ್ತಾರೆ ಅಂದರೆ ಅಷ್ಟು ವರ್ಷಗಳಿಂದಲೂ ಜನಕ್ಕೊಂದು ವಿಶ್ವಾಸ ಸಿಗ್ತಾನೆ ಇದೆ. ಅಂದರೆ ಎಲ್ಲಿ ನನ್ನ ಅಂತರಂಗದ ಸತ್ಪ್ರೇರಣೆಗಳು ನನ್ನ ಅಂತರಂಗದಲ್ಲಿ ಸತ್ಪ್ರೇರಣೆಗಳು ಉಂಟಾಗ್ತಾವೋ ಅಲ್ಲಿಗೆ ಪದೇ ಪದೇ ಹೋಗಬೇಕು ಅಂತ ಮನುಷ್ಯ ಬಯಸ್ತಾನೆ. ಸ್ವಾಮಿ ವಿವೇಕಾನಂದರು ಈ ನಂಬಿಕೆ ಬಗ್ಗೆ ಹೇಳ್ತಾರೆ. faith in ourselves, faith in God, this is the secret of greatness. ಶ್ರದ್ಧೆ ಇಟ್ಸ್ ನಾಟ್ ಜಸ್ಟ್ ಬಿಲೀಫ್, ಕೇವಲ ನಂಬಿಕೆ ಅಲ್ಲ ಅದು. ಶ್ರದ್ಧೆ ಯಾವುದು ಅಂದರೆ ಯಾವುದರ ಮುಖಾಂತರ ನನ್ನ ನಂಬಿಕೆ ಖಂಡಿತವಾಗಿಯೂ ಸ್ಥಿರವಾದದ್ದು ಅಂತ ನಾನು ಅಂತರಂಗಪೂರ್ವಕವಾಗಿ ನಂಬ್ತೀನೋ ಅದು ಮಾತ್ರ ಶ್ರದ್ಧೆ. ಕೇವಲ ಆಚರಣೆ ಅದರ ನಂಬಿಕೆ. faith in ourselves, faith in God, this is the secret of greatness. If you have faith in all the 330 millions of your mythological gods, and in all the gods which foreigners have now and again introduced into your midst, and still have no faith in yourselves, there is no salvation for you. ನಮ್ಮ ಭಾರತ ದೇಶದ 330 ಕೋಟಿ ದೇವತೆಗಳಲ್ಲೆಲ್ಲ ನಂಬಿಕೆ ಇಟ್ಟು, ಇದಲ್ಲದೆ ವಿದೇಶಿಯರಿಂದ ಪರಿಚಿತವಾದ ಆಯಾ ದೇವರುಗಳ ಬಗ್ಗೆನೂ ನಂಬಿಕೆ ಇಟ್ಟು, ನಿನ್ನೊಳಗೆ ನಿನಗೆ ನಂಬಿಕೆ ಇಲ್ಲದೆ ಇದ್ದರೆ ನಿನಗೆ ಮುಕ್ತಿ ಸಾಧ್ಯವಿಲ್ಲ ಅಂತ ಹೇಳೋದು ಸ್ವಾಮಿ ವಿವೇಕಾನಂದರ ಮಾತು. If you have faith in all the 330 millions of your mythological gods, and in all the gods which foreigners have now and again introduced into your midst, and still have no faith in yourselves, there is no salvation for you. Faith is not belief. ಶ್ರದ್ಧೆ ಅನ್ನೋದು ಕೇವಲ ನಂಬಿಕೆ ಅಲ್ಲ. It is the grasp on the ultimate and illumination. ಯಾವುದು ಪರಿಪೂರ್ಣವಾದದ್ದೋ, ಯಾವುದು ಪರಮಾತ್ಮವೋ, ಅಲ್ಟಿಮೇಟ್, ಅದನ್ನು ನೀವು ಗ್ರಹಿಸಿಕೊಳ್ಳುವಂಥ ಶಕ್ತಿ, ಅದನ್ನು ನಮ್ಮೊಳಗೆ ಧರಿಸಿಕೊಳ್ಳುವಂಥ ಶಕ್ತಿ, ಆ ಶಕ್ತಿಯನ್ನು ಮಾತ್ರ ಶ್ರದ್ಧೆ ಅಂತ ಕರೀತಾರೆ, ನಂಬಿಕೆ ಅಂತ ಕರೀತಾರೆ. ಬಂಧುಗಳೇ, ಅಲ್ಲಿಂದ ನಿಷ್ಪನ್ನಗೊಳ್ಳುವಂಥದ್ದು ಭಕ್ತಿ.
ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಮಾತ್ರ ದೇವರು ಈ ಇಡೀ ಜಗತ್ತನ್ನು ಚೆನ್ನಾಗಿಡ್ತಾನೆ, ನಮ್ಮನ್ನೆಲ್ಲ ಸುಖದಿಂದ ಶಾಂತಿಯಿಂದ ಇಡ್ತಾನೆ ಅಂತ ಭಾವಿಸುವ ಕ್ರಮ ಇದೆಯಲ್ಲ, ಅದನ್ನು ಭಕ್ತಿ ಅಂತಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಬೇರೆ ಬೇರೆ ಕಡೆ ಡಿಸ್ಕೋರ್ಸ್ಗಳನ್ನ ಮಾಡ್ತಿದ್ದಾಗ, ಅವರ ಪ್ರವಚನಗಳನ್ನ ಮಾಡ್ತಿದ್ದಾಗ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ವಾಟ್ ಈಸ್ ದ ನ್ಯಾಷನಲ್ ಐಡಿಯಲ್ ಫಾರ್ ಇಂಡಿಯಾ? ಭಾರತ ದೇಶದ ರಾಷ್ಟ್ರೀಯ ಆದರ್ಶ ಯಾವುದು? ಇಡೀ ಭಾರತಕ್ಕೆ ಒಂದು ಆದರ್ಶ ನೀವು ಹೇಳ್ಬೋದಾದ್ರೆ ಯಾವುದು ಅಂತಾರೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನಾನು ಒಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರ್ವಿಸ್ ಅಂಡ್ ರಿನೌನ್ಸಿಯೇಷನ್ ಆರ್ ದ ಟೂ ನ್ಯಾಷನಲ್ ಐಡಿಯಲ್ಸ್ ಫಾರ್ ಇಂಡಿಯಾ. ದ ರೆಸ್ಟ್ ಆಲ್ ಟೇಕ್ ಕೇರ್ ಬೈ ದೆಮ್ಸೆಲ್ವ್ಸ್. ಸೇವೆ ಮತ್ತು ತ್ಯಾಗ, ರಿನೌನ್ಸಿಯೇಷನ್, ತನ್ನನ್ನು ತಾನು ಇಲ್ಲಗೈದುಕೊಳ್ಳುವ ತ್ಯಾಗ, ಇವೆರಡೂ ಭಾರತ ದೇಶದ ರಾಷ್ಟ್ರೀಯ ಆದರ್ಶಗಳು ಅಂತಾರೆ. ವಿದೇಶಿಯರಲ್ಲಿ ಸರ್ವೀಸ್ ಅನ್ನೋ ಶಬ್ದ ಇದೆ, ಆದರೆ ಸರ್ವೀಸ್ ಅನ್ನೋ ಶಬ್ದಕ್ಕೆ ಭಾರತೀಯಲ್ಲಿರುವ ಸೇವೆ ಅನ್ನುವ ಶಬ್ದದ ಅರ್ಥ ಇಲ್ಲ. ಅದು ಬಹಳ ಸೀಮಿತವಾದ ಅರ್ಥ. ನಮ್ಮಲ್ಲಿ ಯಾವುದು ತನ್ನನ್ನು ತಾನು ಇಲ್ಲಗೈದುಕೊಂಡು ಮಾಡ್ತದೋ ಅದು ಮಾತ್ರ ಸೇವೆ. ತನ್ನ ಅಸ್ತಿತ್ವವನ್ನು ಇಟ್ಕೊಳ್ಳೋದಾದ್ರೆ ಸೇವೆ ಅಲ್ಲ. ನಾನು ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಇಡೀ ಈ ಬ್ರಹ್ಮಕಲಶೋತ್ಸವ ನಡೆದಿರೋದು ಸ್ವಯಂ ಸೇವೆಯ ಆಧಾರದ ಮೇಲೆ. ನನಗೆ ದೇವಪ್ರಸಾದ್ ಪುನರೂರು ಅದನ್ನು ಹೇಳ್ತಾ ಇದ್ರು, ಎಷ್ಟು ಜನ ಸ್ವಯಂ ಸೇವಕರು, ಅವರಲ್ಲಿ ಬಹಳ ಶ್ರೀಮಂತರಿದ್ದಾರೆ, ಬಹಳ ದೊಡ್ಡ ವಿದ್ಯಾವಂತರಿದ್ದಾರೆ, ಬಹಳ ದೊಡ್ಡ ವೃತ್ತಿಪರರಿದ್ದಾರೆ. ಆದರೆ ಇಲ್ಲಿ ಮಾತ್ರ ಆತ ಸಾಮಾನ್ಯ ಸೇವಕ. ಬಂಧುಗಳೇ, ಭಾರತ ದೇಶದಲ್ಲಿ ಮಾತ್ರ ಈ ಥರದೊಂದು ವಿಸ್ಮಯ ನಡೀಬಹುದು, ತನ್ನ ತಾನು ಇಲ್ಲಗೈದುಕೊಳ್ಳೋದು. ನಾವು ಎಂಥ ಜಾಣರಿರ್ತೀವಿ ವಿದ್ಯಾವಂತರು ಅಂದರೆ, ನಾವು ಪ್ರತಿ ತಿಂಗಳು ಪಗಾರ ಎಣಿಸ್ಕೊಂಡು ಮಾಡೋ ಕೆಲಸನ ಸೇವೆ ಅಂತ ಕರಿತೀವಿ. ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಯಾರಾದರೂ ಕೇಳಿದ್ರೆ ಏನು ಕೆಲಸ ಮಾಡ್ತೀರಿ ಅಂದರೆ, ನಾನು ಶಿಕ್ಷಣ ಸೇವೆ ಮಾಡ್ತಾ ಇದ್ದೀನಿ. ಇನ್ಯಾರೋ ಪೊಲೀಸ್ ಸೇವೆ ಮಾಡ್ತಾರೆ, ಪುಗ್ಸಟ್ಟೆನ ಮಾಡ್ತಾರೆ. ಪ್ರತಿ ತಿಂಗಳು ಸಂಬಳ ಎಣಿಸ್ಕೊಳ್ಳೋದಿಲ್ವ? ಸೇವೆ ಹೆಂಗಾಗುತ್ತದು? ಸೇವೆ ಮತ್ತು ಅಧಿಕಾರ, ಇದು ನಾವು ಸೃಷ್ಟಿ ಮಾಡಿಕೊಂಡಿರುವಂಥ ಶಬ್ದಗಳು. ಇಲ್ಲಿ ಕೆಲವರು ಶಾಸಕರು ಇದ್ದಾರೆ. ಸಾಮಾನ್ಯವಾಗಿ ಇವರೆಲ್ಲರೂ ಓಟ್ ಕೇಳುವಾಗ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತಾರೆ. ಪ್ರಮಾಣ ವಚನ ತಗೊಳ್ಳುವಾಗ ಅಧಿಕಾರ ಸ್ವೀಕರಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿಗಳಿರೋದಕ್ಕೆ ಸಾಧ್ಯವೇ ಇಲ್ಲ. ಜಿಲ್ಲಾಧಿಕಾರಿ, ಅಂಥ ಅಧಿಕಾರಿ, ಇಂಥ ಅಧಿಕಾರಿ ಅಂತಾರಲ್ಲ, ಅಧಿಕಾರಿಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಜಾಪ್ರಭುತ್ವ ಅಧಿಕಾರವನ್ನು ಒಪ್ಪೋದೇ ಇಲ್ಲ. ನನ್ನ ಸ್ನೇಹಿತ ಒಬ್ಬ ರೇಷ್ಮೆ ಅಭಿವೃದ್ಧಿ ಅಧಿಕಾರಿ ಅಂತ, ನನಗೆ ಯಾವಾಗಲೂ ಸಿಕ್ಕಿದಾಗ ರೇಷ್ಮೆ ಅಭಿವೃದ್ಧಿ ಅಧಿಕಾರಿ ನಾನು ಅಂತ. ನಾನು ಹೇಳಿದೆ, ಅಲ್ಲಪ್ಪ, ರೇಷ್ಮೆ ಅಭಿವೃದ್ಧಿ ಅಧಿಕಾರಿನ, ಆ ರೇಷ್ಮೆ ಹುಳು ಅವೇ ಎಲೆ ತಿಂತವೆ, ಅವೇ ಮೊಟ್ಟೆ ಹಾಕ್ತವೆ, ಅವೇ ಮರಿ ಮಾಡ್ತವೆ, ಅವೇ ನೂಲು ಬಿಡ್ತವೆ, ನಿಂದೇನು ಅಧಿಕಾರ ಮಧ್ಯದಲ್ಲಿ? ನಮಗೆ ಈ ಅಧಿಕಾರ ಸೇವೆ ಅನ್ನೋದೆಲ್ಲ ನಮ್ಮನ್ನು ನಾವು ವೈಭವೀಕರಿಸಿಕೊಳ್ಳುವ ಕ್ರಮ ಇದು. ನಮ್ಮ ಅಹಂ ಪೋಷಣೆ ಮಾಡುವಂಥ ಸಂಗತಿಗಳವು. ಆದರೆ ಇಲ್ಲಿಗೆ ಬಂದಾಗ ಮಾತ್ರ ಅವರೆಲ್ಲರೂ ಆ ಎಲ್ಲದನ್ನು ಬಿಟ್ಟು ಬರ್ತಾರಲ್ಲ, ಹಾಗೆ ಮಾಡಿಸುವುದು ಇಲ್ಲಿ ದೇವಳದ ಸಂಸ್ಕೃತಿ. ಅದು ಇಲ್ಲಿಗೆ ಶಾಸಕರು ಬಂದರೆ ನಾನು ಶಾಸಕ ಅನ್ನುವ ಹಮ್ಮನ್ನು ಅಲ್ಲೇ ಬಿಟ್ಟು ಬರ್ತಾರೆ. ಇಲ್ಲಿ ಯಾರೋ ಒಬ್ಬ ದೊಡ್ಡ ಅಧಿಕಾರಿ ಬಂದರೆ ನಾನು ದೊಡ್ಡ ಅಧಿಕಾರಿ ಅನ್ನುವ ಅಹಮ್ಮನ್ನು ಅಲ್ಲೇ ಬಿಟ್ಟು ಬರ್ತಾರೆ. ಹಾಗೆ ಮಾಡಿಸೋದು ಭಾರತ ದೇಶದ ದೈವಿಕ ಕ್ಷೇತ್ರಗಳ ಶಕ್ತಿ. ಅದು ಇನ್ನೊಂದು ವಿವೇಕಾನಂದರು ಹೇಳಿದ ಮಾತು ತ್ಯಾಗ. ಅನಾರೋ ಒಬ್ಬ ಕೇಳಿದ, ತ್ಯಾಗ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ರಿನೌನ್ಸಿಯೇಷನ್? ಹೌ ಡು ಯು ಎಕ್ಸ್ಪ್ಲೈನ್ ದಟ್? ವಿವೇಕಾನಂದರು ಅದಕ್ಕೆ ಮಹಾಭಾರತದೊಂದು ಕಥೆ ಹೇಳಿದರು. ಆ ಕಥೆ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ.
ಧರ್ಮರಾಯನ ಸ್ವರ್ಗಾರೋಹಣದ ಕಥೆ. ಎಲ್ಲ ಕುರುಕ್ಷೇತ್ರದ ಯುದ್ಧ ಎಲ್ಲ ಮುಗಿದ ಮೇಲೆ, ಪಾಂಡವರು ಕೆಲವು ಕಾಲ ರಾಜ್ಯಭಾರ ಮಾಡಿಯೂ ಆದಮೇಲೆ ಧರ್ಮರಾಯನಿಗೆ ಇದಿನ್ನು ಸಾಕು ಅಂತ ಅನ್ನಿಸ್ತು. ಸಾಕಪ್ಪ, ಈ ಭೂಲೋಕದ ಬದುಕು ಇನ್ಮೇಲೆ ನಾನು ಶರೀರ ಸಮೇತನಾಗಿ ಸ್ವರ್ಗಕ್ಕೆ ಹೋಗಬೇಕು. ಈ ಭೂಲೋಕದಲ್ಲಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದು, ಎಷ್ಟೆಲ್ಲ ನೋವು ಅನುಭವಿಸಿದ್ದು, ಎಷ್ಟೆಲ್ಲ ಕಷ್ಟಗಳನ್ನು ತಾಕಲಾಟ ಮಾಡಿದ್ದು, ಇದೆಲ್ಲವೂ ಧರ್ಮಕ್ಕಾಗಿ. ಯಾವುದು ನನಗೆ ನೀತಿ ಅನ್ನಿಸ್ತೋ, ಯಾವುದು ನನಗೆ ಧರ್ಮ ಅನ್ನಿಸ್ತೋ ಅದಕ್ಕಾಗಿ ನಾನು ಇದನ್ನೆಲ್ಲ ಮಾಡಿದ್ದೇನೆ. ಆದ್ದರಿಂದ ನನ್ನ ದೇಹ ಕೂಡ ಮಲಿನವಾಗಿಲ್ಲ. ಆದ್ದರಿಂದ ಈ ಅಮಲಿನವಾದ ದೇಹವನ್ನು ಹೊತ್ತುಕೊಂಡು ನಾನು ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ಬೋದು, ಒಂದು ದಾಖಲೆ ಆಗುತ್ತೆ ಅಂತ ಧರ್ಮರಾಯ ನಿರ್ಧಾರ ಮಾಡಿದ. ಅವನ ತಮ್ಮಂದಿರನ್ನೆಲ್ಲ, ನಾನು ಬೇಗ ಕಥೆ ಹೇಳ್ತೀನಿ, ಅವನ ತಮ್ಮಂದಿರನ್ನೆಲ್ಲ ಕರೆದು ಹೇಳ್ದ, ನಾನು ದೇಹ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇಂಥ ದಿನ. ಅವರೆಲ್ಲ ಹೇಳಿದ್ರು, ಅಣ್ಣ ಕಾಡಿಗೆ ಕರ್ಕೊಂಡು ಹೋಗುವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋದೆ, ಆದರೆ ಸ್ವರ್ಗಕ್ಕೆ ಮಾತ್ರ ನೀನೊಬ್ಬನೇ ಯಾಕೆ ಹೋಗ್ತೀಯಾ, ಅದಕ್ಕೂ ನಮ್ಮನ್ನು ಕರ್ಕೊಂಡು ಹೋಗೋದು. ಧರ್ಮರಾಯ ಹೇಳ್ದ, ಬನ್ನಿ ಬರೋದಾದ್ರೆ ಯಾರು ಬೇಕಾದರೂ ಬರ್ಬೋದು, ಆದರೆ ನಿಮಗೆ ಗೊತ್ತಿರಲಿ, ಸ್ವರ್ಗದಲ್ಲಿ ಯಾರ ಶಿಫಾರಸು ನಡೆಯಲ್ಲ. ಅಲ್ಲಿ ನೋ ಕ್ಯಾಪಿಟೇಷನ್ ಸೀಟ್ಸ್, ಓನ್ಲಿ ಮೆರಿಟ್ ಸೀಟ್ಸ್. ನಿನಗೆ ಮೆರಿಟ್ ಇದ್ದರೆ ಮಾತ್ರ ಬರ್ಬೋದು, ಬನ್ನಿ ಯಾರು ಬೇಕಾದರೂ. ಸರಿ, ಅವನ ತಮ್ಮಂದಿರೆಲ್ಲ ಹೊರಟರು, ದ್ರೌಪದಿ ಹೊರಟರು. ಇವರೆಲ್ಲ ಶುಚಿರ್ಭೂತರಾಗಿ ಒಂದು ಗೊತ್ತಾದ ದಿನ ಸ್ವರ್ಗಾರೋಹಣಕ್ಕೆ ಹೊರಟರು. ಹೋಗುವಾಗ ಹಿಮಾಲಯದ ದಾರಿಯಲ್ಲಿ ಹೋಗುವಾಗ ಬಹಳ ಪೆಡಸಿನ, ಬಹಳ ಕ್ಲಿಷ್ಟವಾದ ಹಾದಿ ಅದು. ಬಹಳ ದೂರ ನಡೆಯೋದಕ್ಕಾಗಿ ದ್ರೌಪದಿ ಬಿದ್ದು ಹೋಗ್ಬಿಟ್ಲು. ಇವರೆಲ್ಲ ಮುಂದೆ ಹೋಗ್ತಾ ಇದ್ರು. ದ್ರೌಪದಿ ಕೂಕ್ಕೊಂಡ್ಲು, ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿದ್ದೇನೆ, ನಾನು ನಿಮ್ಮಿಂದಾಗಿಯೇ ಕಷ್ಟ ಅನುಭವಿಸಿದ್ದೇನೆ, ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ. ಧರ್ಮರಾಯ ತಮ್ಮಂದಿರಿಗೆ ಹೇಳ್ದ, ಯಾರು ಹಿಂದಿರುಗಿ ನೋಡಬೇಡಿ ಕೂಡ, ಸ್ವರ್ಗಕ್ಕೆ ಹೋಗುವಾಗ ನಿರ್ಮೋಹ ಇರಬೇಕು, ಹಿಂದಿರುಗಿ ನೋಡಬೇಡಿ ಕೂಡ, ಸುಮ್ಮನೆ ಬನ್ನಿ. ಅದಾದ್ಮೇಲೆ ಸಹದೇವ ಬಿದ್ದ, ನಕುಲ ಬಿದ್ದ, ಅರ್ಜುನ ಬಿದ್ದ, ಭೀಮ ಬಿದ್ದ. ಧರ್ಮರಾಯ ಹಿಂತಿರುಗಿಯೂ ನೋಡಲಿಲ್ಲ. ಸ್ವರ್ಗಕ್ಕೆ ಹೋಗುವಾಗ ಯಾವ ಮೋಹಗಳು ಸಲ್ಲ. ಅದರಿಂದ ಹೋದ, ಸ್ವರ್ಗದ ಬಾಗಿಲಿನವರೆಗೆ ಹೋದ. ಅಲ್ಲಿಗೆ ಧರ್ಮರಾಯನ ಜೊತೆ ಒಂದು ನಾಯಿ ಅವನನ್ನು ಹಿಂಬಾಲಿಸಿತು. ಸ್ವರ್ಗದ ಬಾಗಿಲಲ್ಲಿ ಧರ್ಮದೇವತೆ ಪ್ರತ್ಯಕ್ಷನಾದ. ಧರ್ಮರಾಯ, ಈಗೋ ನಿನಗೆ ಸ್ವಾಗತ. ಭೂಲೋಕದಲ್ಲಿ ಒಳ್ಳೆಯದನ್ನೇ ಆಚರಿಸಿ ಬಂದ ಮಹಾನುಭಾವ ನೀನು, ದೇಹವನ್ನು ಕೂಡ ಮಲಿನ ಮಾಡಿಲ್ಲ. ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ ನಿನ್ನನ್ನು ಸ್ವರ್ಗಕ್ಕೆ ಸ್ವಾಗತಿಸ್ತೇವೆ. ಈಗೋ ಸ್ವರ್ಗದ ಬಾಗಿಲು ತೆಗಿತೀನಿ, ಬಾ ಒಳಗೆ. ಧರ್ಮರಾಯ ಹೇಳ್ದ, ನೀವು ಹಾಗೆ ಮಾಡೋದಾದರೆ ಈ ನಾಯಿಗೂ ಕೂಡ ಸ್ವರ್ಗ ಪ್ರವೇಶದ ಅವಕಾಶ ಕೊಡಬೇಕು. ಅಲ್ಲಿಂದ ಇಲ್ಲಿಯವರೆಗೂ ನಡೆದುಕೊಂಡು ಬಂದ ನಾಯಿಯನ್ನು ಸ್ವರ್ಗದ ಬಾಗಿಲಲ್ಲಿ ನಿನಗೆ ಸ್ವರ್ಗ ಪ್ರವೇಶ ಇಲ್ಲ ಅಂತ ವಾಪಸ್ ಕಳಿಸೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅದರಿಂದ ದಯವಿಟ್ಟು ನಾಯಿಗೂ ಸ್ವರ್ಗ ಪ್ರವೇಶ ಅವಕಾಶ ಕೊಡಿ. ಆತ ಹೇಳ್ದ, ನೋಡು, ಇಲ್ಲಿ ಮನುಷ್ಯರು ಬರೋದೇ ಕಷ್ಟ. ನಾಯಿಗಳು ಬೇಕಾದ್ರೆ ಎಲ್ಲರೂ ಕ್ಲಬ್ಬು ಬಾರ್ಗಳಿಗೆ ಹೋಗ್ಬೋದಪ್ಪ, ಆದರೆ ಸ್ವರ್ಗಕ್ಕೆಲ್ಲ ಬರೋಕ್ಕಾಗೋದಿಲ್ಲ. ಅವನು ಒಳಗೆ ಬಿಡೋದಿಲ್ಲ. ಧರ್ಮರಾಯ ಹಠ ಹಿಡಿದು ಕೂತ, ನಾಯಿಗೆ ಸ್ವರ್ಗ ಪ್ರವೇಶದ ಅವಕಾಶ ಇಲ್ಲ ಅಂದರೆ ನನಗೂ ಬೇಡ, ಅದು ನನಗೂ ಬೇಡ ಅಂದ. ಆಗ ಧರ್ಮದೇವತೆ ಹೇಳಿದ, ಹಾಗಾದರೆ ಹೀಗೆ ಮಾಡು, ನಿನ್ನೆಲ್ಲ ಪುಣ್ಯವನ್ನು ಈ ನಾಯಿಗೆ ಧಾರೆ ಎರೆಯೋದಾದರೆ ನಾಯಿಗೆ ಸ್ವರ್ಗ ಪ್ರವೇಶ ಅವಕಾಶ ಇರುತ್ತೆ, ನಿನಗಿರೋದಿಲ್ಲ. ಏನು ಹೇಳ್ತೀಯ? ಧರ್ಮರಾಯ ಮತ್ತೆ ಯೋಚನೆ ಮಾಡಲಿಲ್ಲ, ಎರಡನೇ ಆಲೋಚನೆ ಮಾಡಲಿಲ್ಲ. ಆಗ ಈಗೋ ನನ್ನೆಲ್ಲ ಧರ್ಮವನ್ನು, ನನ್ನೆಲ್ಲ ಪುಣ್ಯವನ್ನು, ನನ್ನೆಲ್ಲ ನೀತಿಯನ್ನು ಈ ನಾಯಿಗೆ ಧಾರೆ ಎರೆದು ಕೊಟ್ಬಿಡ್ತೇನೆ, ನಾಯಿಗೆ ಸ್ವರ್ಗ ಪ್ರವೇಶದ ಅವಕಾಶ ಕೊಡು. ವಿವೇಕಾನಂದರು ಈ ಕಥೆಯನ್ನು ಅಮೆರಿಕ ದೇಶದಲ್ಲಿ ಹೇಳಿ ಕಥೆಯನ್ನು ನಿಲ್ಲಿಸಿ ಇಲ್ಲಿಗೆ ಅವ್ರು ಹೇಳ್ತಾರೆ, ಭೂಲೋಕದಲ್ಲಿ ಮನುಷ್ಯ ಎಲ್ಲ ಒಳ್ಳೆಯದನ್ನು ಮಾಡೋದು ಅಲ್ಲೆಲ್ಲೋ ತನಗೆ ಸ್ವರ್ಗ ಸಿಗಲಿ ಅಂತ, ಅಲ್ಲೆಲ್ಲೋ ತನಗೆ ಮುಕ್ತಿ ಸಿಗಲಿ ಅಂತ, ಅಲ್ಲೆಲ್ಲೋ ತನಗೆ ಒಳ್ಳೆಯದಾಗಲಿ, ನನಗೆ ಅಲ್ಲೊಂದು ಶಾಶ್ವತವಾದ ಸುಖ ಸಿಗುತ್ತೆ ಅಂತ. ಆದರೆ ಸ್ವರ್ಗದ ಬಾಗಿಲಿಗೆ ಹೋಗಿ ಸ್ವರ್ಗವನ್ನೇ ತ್ಯಾಗ ಮಾಡೋದಿದೆಯಲ್ಲ, ಅದನ್ನ ಕಣಯ್ಯ ತ್ಯಾಗ ಅಂತಾರೆ. ವಿವೇಕಾನಂದರು ಹೇಳ್ತಾರೆ, ಇಂಥದೊಂದು ಕಥೆಯನ್ನು ಭಾರತ ದೇಶ ಮಾತ್ರ ಬರೆಯಬಲ್ಲದು. ಇಂಥದೊಂದು ಕಥೆಯನ್ನು ಭಾರತ ದೇಶ ಮಾತ್ರ ಬರೆಯಬಲ್ಲದು, ಇನ್ಯಾವ ದೇಶವೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲ ದೇಶವೂ ಪ್ರಯೋಜನವಾದಿಗಳಾಗಿರ್ತಾರೆ. ನಾವಿಲ್ಲೇನೋ ಮಾಡಿದರೆ ಅದರ ಪ್ರಯೋಜನ ನಮಗೆ ಸಿಗಬೇಕು ಅಂತ ಭಾವಿಸ್ತಾರೆ. ಆದರೆ ಯಾವುದು ಪ್ರಯೋಜನವಾದ ಆಕಾಂಕ್ಷೆಯೂ ಮೀರಿರುತ್ತೋ ಅದನ್ನು ಭಕ್ತಿ, ಅದನ್ನು ತ್ಯಾಗ ಅಂತ ಕರೀತಾರೆ. ಬಂಧುಗಳೇ, ನಾನು ಮಾತಾಡಬೇಕಾಗಿದ್ದ ವಿಷಯ ಭಾಷೆಯೊಳಗಿನ ಭಕ್ತಿಯಿಂದ. ನಾನು ಭಾಷೆಯನ್ನು ಪಾಠ ಮಾಡ್ಕೊಂಡು ಬಂದವನು. ಭಾಷೆಯನ್ನು
ಬದುಕಿನುದ್ದಕ್ಕೂ ಅದೇ ನನ್ನ ವ್ಯಕ್ತಿತ್ವ ಅಂತ ಇಟ್ಕೊಂಡವನು. ನನಗೊಂದು ಸಾರ್ವಜನಿಕವಾದ ಮನ್ನಣೆ ಸಿಕ್ಕಿದ್ರೆ, ನನಗೊಂದಿಷ್ಟು ಗೌರವ ಸಿಕ್ಕಿದ್ರೆ, ಅದೆಲ್ಲವೂ ಸಿಕ್ಕಿದ್ದು ನನಗೆ ಕನ್ನಡದಿಂದ. ನನ್ನ ಸಂಬಳ, ಸಾರಿಗೆ, ನನ್ನ ಮನೆ, ಕಾರು, ನನ್ನ ದುಡ್ಡು ಕಾಸು ಅಷ್ಟು ಮಾತ್ರ ಅಲ್ಲ, ನನ್ನೆಲ್ಲ ಗೌರವವು ಕನ್ನಡದಿಂದ ಸಿಕ್ಕಿದ್ದು. ಒಂದು ಭಾಷೆಗೆ ಅದೊಂದು ದೊಡ್ಡ ಶಕ್ತಿ ಇರುತ್ತೆ. ಬೇರೆಯವರಿಗೆಲ್ಲ ಭಾಷೆ ಅಂದರೆ ಅದು ತನ್ನೊಳಗಿನದನ್ನು ಹೊರಗೆ ಹೇಳೋದಕ್ಕಿರುವಂಥ ಒಂದು ಮಾಧ್ಯಮ ಅಂತ ಅನ್ನಿಸ್ಬೋದು. ಆದರೆ ಅದಲ್ಲ. ಭಾಷೆ ಅನ್ನೋದು ನಮ್ಮ ಇಡೀ ಸಂಸ್ಕೃತಿಯ ಎಲ್ಲ ಸಂಗತಿಗಳನ್ನು ಧ್ವನಿಮುದ್ರಣ ಮಾಡಿಕೊಂಡಿರುವಂಥ ಒಂದು ಅತ್ಯದ್ಭುತವಾದ ವಿಶೇಷ, ಅದು ಅತ್ಯದ್ಭುತವಾದ ಸಂಗತಿ. ಅದು ನಮ್ಮ ಪರಂಪರೆಯಲ್ಲಿ ಯಾರ್ಯಾರು ಬದುಕಿ ಹೋಗಿದ್ದಾರೋ ಅವರೆಲ್ಲ ಭಾವನೆಗಳು ನಮ್ಮ ಭಾಷೆಯೊಳಗಿದೆ. ಕನ್ನಡ ಭಾಷೆಯನ್ನು ನಾವು, ಅಥವಾ ತುಳು ಭಾಷೆಯನ್ನು ತುಳುವರು, ಅಥವಾ ಇನ್ನೊಂದು ಭಾಷೆಯನ್ನು ಮತ್ತೊಬ್ಬರು, ಅವರೆಲ್ಲರೂ ಈ ಭಾಷೆ ನಮ್ಮ ಇಡೀ ವ್ಯಕ್ತಿತ್ವ ಅಂತ ಯಾಕೆ ಭಾವಿಸ್ತಾರೆ ಅಂದರೆ, ನಾವು ಮಾತ್ರ ಮಾತಾಡ್ತಾ ಇಲ್ಲ, ನಮ್ಮ ಪರಂಪರೆಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಈ ಭಾಷೆಯನ್ನು ಬಳಸಿ ಈ ಭಾಷೆಯೊಳಗೆ ತಮ್ಮ ಭಾವವನ್ನು, ತಮ್ಮ ವ್ಯಕ್ತಿತ್ವವನ್ನು ಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ನಾವು ಬಳಸ್ತಾ ಇರುವಂಥ ಭಾಷೆ ನಮ್ಮದು ಮಾತ್ರ ಅಲ್ಲ, ನಮ್ಮ ಪರಂಪರೆಯದ್ದು ಹೌದು, ನಮ್ಮ ವರ್ತಮಾನದ್ದು ಹೌದು, ನಮ್ಮ ಭವಿಷ್ಯದ್ದು ಹೌದು. ನಿಮಗೆ ಗೊತ್ತಿರಬೇಕು, ನಮ್ಮ ಪ್ರಾಚೀನ ವೈಯಾಕರಣ ಒಬ್ಬ ಪಾಣಿನಿ ಅಂತಿದ್ದಾನೆ. ಆ ಪಾಣಿನಿ ಮನುಷ್ಯ ಅಂದರೆ ಏನು ಅಂದರೆ, ಆತನ ಪ್ರಕಾರ ಅವನ ವ್ಯಾಖ್ಯೆ ವ್ಯಕ್ತವಾಕ್ ಅಂತ. ವ್ಯಕ್ತವಾಕ್ ಅಂದರೆ ಯಾರು ಮಾತಿನ ಮುಖಾಂತರ ವ್ಯಕ್ತಗೊಳ್ತಾನೋ ಅವನು ಮನುಷ್ಯ. ಅವ್ಯಕ್ತವಾದದ್ದಿದೆ ಮನುಷ್ಯನಲ್ಲಿ. ಅವ್ಯಕ್ತ ಯಾವುದು ಅಂದರೆ ನಮ್ಮೊಳಗಿರುವ ಯಾವ ಭಾವವೂ ಹೊರಗೆ ಕಾಣಿಸೋದಿಲ್ಲ, ಅದು ಅವ್ಯಕ್ತ. ಅಥವಾ ಆಧ್ಯಾತ್ಮಿಕರಿಗೆ ನಮ್ಮೊಳಗಿರುವ ಚೈತನ್ಯ ಅದು ನಮ್ಗೆ ಕಾಣಿಸೋದಿಲ್ಲ. ಕಾಣಿಸುವುದು ಯಾವುದು ಅಂದರೆ ನಾವು ಹೊರಗೇನು ಕಾಣಿಸ್ತೀವೋ ಇದು. ಅದರಿಂದನೇ ಮನುಷ್ಯನನ್ನು ಈ ಹೊರಗೆ ಕಾಣಿಸುವ ಆಕಾರವನ್ನು ವ್ಯಕ್ತಿ ಅಂತ ಕರೀತಾರೆ. ಅವ್ಯಕ್ತವಾದದ್ದು ಬೇರೇನೋ ಇದೆ. ಯಾವುದು ನಮಗೆ ಕಾಣಿಸ್ತದೋ, ಯಾವುದು ನಮ್ಮ ಅನುಭವಕ್ಕೆ ಬರುತ್ತೋ, ಯಾವುದು ನಮ್ಮ ಇಂದ್ರಿಯಗಳ ಮುಖಾಂತರ ನಮ್ಮ ಗ್ರಹಿಕೆಗೆ ಸಿಗುತ್ತೋ ಅದನ್ನು ವ್ಯಕ್ತಿ ಅಂತ ಕರೀತಾರೆ. ಭಾಷೆ ಹಾಗೆ ನಮಗೆ ಒಂದು ವ್ಯಕ್ತಿತ್ವವನ್ನು ಕೊಟ್ಟದ್ದು. ನಾನು ಮಾತಾಡ್ತಿದ್ದೇನೆ ಅಂದರೆ, ಇಲ್ಲಿರುವ ಮಹನೀಯರು ಮಾತಾಡ್ತಾರೆ ಅಂದರೆ, ಅವರೆಲ್ಲರ ವ್ಯಕ್ತಿತ್ವ ಅವ್ರು ಆಡೋ ಭಾಷೆ. ಅವರೆಲ್ಲರೂ ನಮ್ಮ ಅನುಭವಕ್ಕೆ ಬರೋದು, ನಮ್ಮ ಗ್ರಹಿಕೆಗೆ ಸಿಗೋದು, ನಮ್ಮ ಮನಸ್ಸಿಗೆ ದಾಖಲಾಗೋದು ಅವ್ರು ಆಡುವ ಮಾತುಗಳ ಮುಖಾಂತರ. ಬಂಧುಗಳೇ, ನಮ್ಮ ಭಾರತ ದೇಶದ ವಿವಿಧ ಭಾಷೆಗಳಲ್ಲಿ ಭಕ್ತಿಯ ಸಾಹಿತ್ಯ ಅದೊಂದು ಬಹಳ ದೊಡ್ಡ ಜೋಗ ಜಲಪಾತ, ಹಿಮಾಲಯ ಪರ್ವತ. ಅದು ಇಡೀ ನಮ್ಮ ಮುಂದಿನ ಎಷ್ಟೋ ತಲೆಮಾರುಗಳಿಗೆ ನಾವು ಗ್ರಹಿಸುವುದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಆರಾಧನೆ ಮಾಡುವುದಕ್ಕೆ ಬೇಕಾದಷ್ಟೆಲ್ಲ ಈ ಭಾಷೆ ಒಳಗಿದೆ. ಭಾಷೆ ಅದೆಲ್ಲವನ್ನು ಹಿಡಿದಿದೆ ಎನ್ನುವ ಕಾರಣಕ್ಕೆ ಭಾಷೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಭಕ್ತಿ ಭಾವವನ್ನೆಲ್ಲ ಭಾಷೆ ಹಿಡಿದಿದೆ ಅನ್ನೋ ಕಾರಣಕ್ಕೆ ಭಾಷೆ ದೊಡ್ಡದಾಗಿ ಕಾಣಿಸುತ್ತೆ. ಪ್ರೀತಿಯನ್ನು ಭಾಷೆ ಹಿಡಿದಿದೆ ಅನ್ನೋ ಕಾರಣಕ್ಕೆ ಭಾಷೆ ದೊಡ್ಡದಾಗಿ ಕಾಣಿಸುತ್ತೆ. ನಮ್ಮೆಲ್ಲ ಪುರಾಣಗಳನ್ನು, ಕಥೆಗಳನ್ನು, ಈ ದೇಶ ನಡೆಯಬೇಕಾದ ಎಲ್ಲ ನೀತಿ ಮಾರ್ಗಗಳನ್ನೆಲ್ಲ ಭಾಷೆ ಹಿಡಿದಿದೆ ಅನ್ನೋ ಕಾರಣಕ್ಕೆ ಭಾಷೆ ನಮಗೆ ಪೂಜ್ಯವಾಗಿ, ಪವಿತ್ರವಾಗಿ ಕಾಣಿಸುತ್ತೆ. ನೀವು ನಂಬಬಹುದು, ನಂಬದೇ ಇರಬಹುದು. ಆದರೆ ನಂಬದಿದ್ದವನಿಗೂ ನಂಬುವವನಿಗೂ ತಾನು ನಂಬಿದ್ದೇನೆ ಅಂತ ಹೇಳೋದಕ್ಕೂ ನಂಬಿಲ್ಲ ಅಂತ ಹೇಳೋದಕ್ಕೂ ಬಹಳ ಮುಖ್ಯವಾಗಿ ಬರೋದು ಮಾಧ್ಯಮ ಅನ್ನೋದು ಭಾಷೆನೇ. DVG ಅವರ ಪದ್ಯ ಇದೆ, ಇದು ಮಂಕುತಿಮ್ಮನ ಕಗ್ಗ, ನಿಮಗೆ ಗೊತ್ತಿರಬೇಕು. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನ ಬಿಂಬದಿನ ಮೋಕ್ಷವರಿಂಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ಒಬ್ಬ ನಂಬಿದವನು ಪ್ರಹ್ಲಾದ, ಅವನ ತಂದೆ ನಂಬದಿದ್ದವನು. ಇಡೀ ಕಥೆಯನ್ನು ನಾನು ವಿವರವಾಗಿ ಹೇಳೋಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿದೆ ಅದು. ಆದರೆ ನಮಗೆ ಸಾಧಾರಣವಾದ ಜನಕ್ಕೆ, ನೀನು ಅನ್ನುವಾಗ ಸಾಧಾರಣವಾದ ಜನ ಉದ್ದೇಶಿಸಿ ಮಾತಾಡ್ತಿದ್ದಂಗಿದ್ದಾರೆ. ನಮಗೆ ನಂಬಿಕೆ ಅನ್ನುವುದು ಬಹಳ ಪ್ರಬಲವಾಗಿಲ್ಲದೆ ಇದ್ದರೆ, ಶ್ರದ್ಧೆ ಎನ್ನುವುದು ಬಹಳ ಪ್ರಬಲವಾಗಿದ್ದೇ ಇದ್ದರೆ ನಾವು ಸಿಂಬಳದ ನೊಣ ಅಂತಾರೆ. ಸ್ವಾಮಿ ರಂಗನಾಥಾನಂದರ ಯಾವುದೋ ಒಂದು ಉಪನ್ಯಾಸ ಓದ್ತಾ ಇದ್ದೆ ನಾನು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎಲ್ಲಿ ಪ್ರಶ್ನೆ ಮತ್ತು ತರ್ಕಗಳು ವಿರಮಿಸುತ್ತವೋ ಅಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳು ಆರಂಭವಾಗುತ್ತವೆ.
ಹಾಗಂತ ಪ್ರಶ್ನೆ ತರ್ಕಗಳನ್ನು ಬಿಡಬೇಕಾಗಿಲ್ಲ, ಆದರೆ ಪ್ರಶ್ನೆ ತರ್ಕಗಳಲ್ಲಿ ಎಲ್ಲಿಯೋ ಒಂದು ಕಡೆ ನಿಲ್ಲಬೇಕು. ಕುವೆಂಪು ಅವರು ಅದನ್ನು ಹೇಳ್ತಾರೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಂದೆ ಒಂದು ಕಲ್ಲಿನಲ್ಲಿ ಕೆತ್ತಿಸಿ ಕುವೆಂಪು ಅದನ್ನು ಹಾಕಿದ್ದಾರೆ. ವಿದ್ಯೆ ಅಂದರೆ ಏನು ಅಂತ. ವಿದ್ಯೆ ಅಂದರೆ ಪ್ರಶ್ನೆಯಿಂದ ಆಶ್ಚರ್ಯಕ್ಕೆ, ಆಶ್ಚರ್ಯದಿಂದ ಪ್ರಶ್ನೆಗೆ, ಉಭಯ ಮಧ್ಯೆ ಚಲಿಪ ವಿದ್ಯೆ, ಪೂರ್ಣ ಶೂನ್ಯ ಕುಂಡಲಿನಿ. ವಿದ್ಯೆ ಅನ್ನೋದು ಅದೇನೆ. ಪ್ರಶ್ನೆಗೆ ಉತ್ತರ ಹೊಡೆದಾಗ ಒಂದು ಆಶ್ಚರ್ಯ, ಆ ಆಶ್ಚರ್ಯದ ಹೊಟ್ಟೆಯಲ್ಲೇ ಇನ್ನೊಂದು ಪ್ರಶ್ನೆ. ಅಲ್ಲೊಂದು ಸೊಗಸಾದ ಚಿತ್ರ ಕೂಡ ಹಾಕಿದ್ದಾರೆ ಅವರು. ಒಂದು ಹಾವು, ಹೆಡೆಯಾಡಿಸುವ ಹಾವು, ಅದರ ಬಾಲ. ಈ ಹೆಡೆಯಾಡಿಸುವ ಹಾವಿನ ಹೆಡೆ ನಮ್ಗೆ ಪ್ರಶ್ನಾರ್ಥಕ ಚಿಹ್ನೆ ಥರ ಕಾಣಿಸುತ್ತೆ. ಅದರ ಬಾಲ, ಆ ಬಾಲ ತುದಿಯಲ್ಲಿ ಒಂದು ಚುಕ್ಕೆ ಹಾಕಿದ್ದಾರೆ, ಅದು ಆಶ್ಚರ್ಯ ಸೂಚಕ ಚಿಹ್ನೆ ಥರ ಕಾಣಿಸುತ್ತೆ. ಇದೆಲ್ಲವೂ ಹೀಗೆ ಸುತ್ತಿಕೊಂಡು ಅಲ್ಲೊಂದು ಸೊನ್ನೆ ನಿರ್ಮಾಣ ಆಗಿದೆ, ಶೂನ್ಯ ನಿರ್ಮಾಣ ಆಗಿದೆ. ಈ ವಿದ್ಯೆಯ ಪ್ರಯಾಣ ಹೀಗೆ ಅಂತ ಹೇಳ್ತಾರೆ. ಪ್ರಶ್ನೆಯಿಂದ ಆಶ್ಚರ್ಯಕ್ಕೆ, ಆಶ್ಚರ್ಯದಿಂದ ಮತ್ತೆ ಪ್ರಶ್ನೆಗೆ. ಇಡೀ ಜಗತ್ತು ಪ್ರಶ್ನೆ, ಆಶ್ಚರ್ಯ, ಆಶ್ಚರ್ಯ, ಪ್ರಶ್ನೆ ಇವುಗಳ ನಡುವೆ ನಡೀತಾ ಇರುತ್ತೆ. ಆದರೆ ಮನುಷ್ಯನ ವಿದ್ಯೆಯ ಪ್ರಯಾಣ ಕಡೆಗೆ ಅವನಿಗೆ ಪ್ರಾಪ್ತವಾಗೋದು ಅದರಿಂದ ಫಲಿಸುವಂಥ ದರ್ಶನದಿಂದ. ಪ್ರಶ್ನೆಯಲ್ಲಿಯೇ ನಿಂತೋದ್ರೆ, ತರ್ಕದಲ್ಲಿಯೇ ನಿಂತೋದ್ರೆ ನಂಬಿಕೆ ಶ್ರದ್ಧೆಗಳು ಬೆಳೆಯೋದಿಲ್ಲ. ಭಕ್ತಿಗೆ ಬಹಳ ಮೂಲವಾದದ್ದು ನಂಬಿಕೆ ಮತ್ತು ಶ್ರದ್ಧೆ. ಇದಿಷ್ಟನ್ನು ಹೇಳಿ ಮುಗಿಸ್ತೀನಿ. ಬಹಳ ಜನ ಪುಣ್ಯಾತ್ಮರು ಮಾತಾಡೋರಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹರಿಶ್ಚಂದ್ರನ ಕತೆ ಗೊತ್ತು ನಿಮಗೆ. ಬಹಳ ರೋಚಕವಾದ ಕತೆ ಅದು. ಭಾರತೀಯ ಸಂಸ್ಕೃತಿಯಲ್ಲಿ ಪುರಾಣದಲ್ಲಿ ಸೃಷ್ಟಿಯಾದ ಕಥೆಗಳನ್ನು ನೋಡಿದರೆ ಮಾತ್ರ ಎಂತೆಂಥ ಅದ್ಭುತವಾದ ವಿಶೇಷವಾದ ಮನಸ್ಥಿತಿಯಿಂದ ಕಥೆಗಳ ನಿರ್ಮಾಣ ಆಗಿವೆ ಅಂತ ಅನಿಸುತ್ತೆ. ನಿಮಗೆ ಗೊತ್ತಿದೆಯೋ ಇಲ್ಲೋ, ಹರಿಶ್ಚಂದ್ರ ಅನ್ನುವವನು ಹುಟ್ಟ ಸತ್ಯವಂತ ಅಲ್ಲ. ಕಾವ್ಯದ ಪ್ರಕಾರವೇ ಹುಟ್ಟ ಸತ್ಯವಂತ ಅಲ್ಲ. ಅವನು ಆರಂಭದಲ್ಲಿ ರಾಜನಾಗಿದ್ದಾಗ ಅವನಿಗೆ ಬಹಳ ಕಾಲ ಮಕ್ಕಳಿರೋದಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಅಗ್ನಿಯನ್ನು ಕುರಿತು ತಪಸ್ಸು ಮಾಡಿ ಅವನಿಂದ ಮಗುವನ್ನು ವರದಾನವನ್ನಾಗಿ ಪಡೆದು ಅವನಿಗೊಂದು ಮಾತು ಕೊಟ್ಟಿರ್ತಾನೆ, ಈ ಮಗು 7 ವರ್ಷ ಆದಮೇಲೆ ಮತ್ತೆ ವಾಪಸ್ ನಿನಗೆ ಕೊಡ್ತೀನಿ ಅಂತ. ಇದೇ ಲೋಹಿತಾಶ್ವರನ್ನು 7 ವರ್ಷ ಸಾಕಿದ ಮೇಲೆ ಅವನಿಗೆ ವಾಪಸ್ ಕೊಡೋದಕ್ಕೆ ಮನಸ್ಸಾಗೋದಿಲ್ಲ. ಅಗ್ನಿ ಮತ್ತೆ ಬಂದು ಕೇಳ್ತಾ ಇರ್ತಾನೆ, ಎಲ್ಲಿ ಮಗುವನ್ನು ವಾಪಸ್ ಕೊಡು ಅಂತ. ಅಯ್ಯೋ, ಇಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ರಾಜಕುಮಾರ, ನಿನಗೆ ವಾಪಸ್ ಕೊಡೋದು ಹೇಗೆ ಅಂತ ಹೇಳಿ ಮಗುನ ಬಚ್ಚಿಟ್ಕೊಬಿಡ್ತಾರೆ. ಬಚ್ಚಿಟ್ಕೊಂಡು ಶುನಶೇಪ ಅನ್ನುವ ಒಬ್ಬ ಬ್ರಾಹ್ಮಣನನ್ನು ಅವನನ್ನು ಒಲಿಸಿ ಅವನ ಮಗನನ್ನು ಕೊಂಡ್ಕೊಂಡು ಬಂದು, ಅದೆಷ್ಟೋ 1000 ಗೋವುಗಳನ್ನು ಕೊಟ್ಟು ಅವನ ಮಗನನ್ನು ಕೊಂಡ್ಕೊಂಡು ಬಂದು ತನ್ನ ಮಗನ ಬದಲಿಗೆ ಅಗ್ನಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂಥವನು ಹರಿಶ್ಚಂದ್ರ. ಆದರೆ ಬದುಕಿನ ಯಾವುದೋ ಒಂದು ಘಟ್ಟದಲ್ಲಿ ಆತ ನಾನು ಸತ್ಯವಂತನಾಗಬೇಕು ಅನ್ನುವ ಹಠಕ್ಕೆ ಬೀಳ್ತಾನೆ. ಇವನು ಸತ್ಯವಂತನಾಗಬೇಕು ಅಂತ ನಿರ್ಧಾರ ಆಗಿದ್ದು ಇವನಿಂದನೂ ಅಲ್ಲ, ದೇವಲೋಕದಲ್ಲಿ ನಡೆಯುವ ಜಗಳದಿಂದ. ಅಲ್ಲಿ ವಶಿಷ್ಠ ವಿಶ್ವಾಮಿತ್ರರಿಗೆ ಜಗಳ ನಡೆದು ಇವನಿಗೆ ಗೊತ್ತಿಲ್ಲದ ಹಾಗೆ ಇವನ ಪರೀಕ್ಷೆಗೆ ಒಂದು ವ್ಯೂಹ ಸೃಷ್ಟಿಯಾಗ್ಬಿಡುತ್ತೆ. ಮುಂದಿನ ಕಥೆ ಎಲ್ಲ ನಿಮಗೆ ಗೊತ್ತು. ಆದರೆ ವಿಚಿತ್ರ ಏನಂದರೆ, ಹರಿಶ್ಚಂದ್ರನನ್ನು ವಿಶ್ವಾಮಿತ್ರ ಕೇಳಿದ್ದು ಎಷ್ಟು ದುಡ್ಡು ಅಂದರೆ, ಒಂದು ಎತ್ತರವಾದ ಆನೆಯ ಮೇಲೆ ಒಬ್ಬ ಎತ್ತರವಾದ ಮನುಷ್ಯ ನಿಂತು ಶಕ್ತಿ ಮೀರಿ ಕವಡೆಯನ್ನು ಚಿಮ್ಮಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಎತ್ತರ ಹೊನ್ನಿನ ರಾಶಿ. ಯಾರೂ ಹಂಗೆ ಕೇಳಲ್ಲ. ಅಕಸ್ಮಾತ್ ಕೇಳಿದರೆ ಯಾವ ರಾಜನೂ ಸ್ಟಾಕ್ ಇಟ್ಕೊಂಡಿರೋದಿಲ್ಲ. ಹರಿಶ್ಚಂದ್ರ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ, ಆಯಿತು ಕೊಡ್ತೀನಿ ಅಂತಾನೆ. ಅವನಿಗೆ ಭಂಡಾರದಲ್ಲಿ ಅಷ್ಟು ಹಣ ಇದೆಯಾ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಆದರೆ ಭಂಡಾರದ ಬಾಗಿಲನ್ನು ತೆರೆದು ನೋಡಿದ್ರೆ ಭಂಡಾರದಲ್ಲಿ ಹಣ ಅಕ್ಷಯವಾಗ್ತಾ ಇರುತ್ತೆ. ಅದರ ಅರ್ಥ ಏನು ಅಂದರೆ, ಸತ್ಯವನ್ನು ನಂಬಿದವನಿಗೆ ಶ್ರದ್ಧೆ ಬಹಳ ತೀವ್ರವಾಗಿದ್ದರೆ, ಭಕ್ತಿ ಬಹಳ ತೀವ್ರವಾಗಿದ್ದರೆ ಕಾಡುವ ಭಗವಂತನೇ ಕೈಯೂ ಆಗ್ತಾನೆ ಅಂತ. ಅದಾದಮೇಲೆ ನೋಡಿ, ಇವರು ಅವನಿಗೆ ಕೊಡ್ತಾರೆ. ಆಮೇಲೆ ಅವನು ಮಾತಿಗೆ ಕಟ್ಟು ಬಿದ್ದು ಆತ ಕಾಡಿಗೆ ಹೋಗಬೇಕಾಗತ್ತೆ. ಕಾಡಿಗೆ ಹೋದಾಗ ಅಲ್ಲೊಂದು ಕಾಡ್ಗಿಚ್ಚು ಸೃಷ್ಟಿಯಾಗುತ್ತೆ. ಕಾಡ್ಗಿಚ್ಚಿನಲ್ಲಿ ಇವರು ದಹಿಸಿ ಹೋಗ್ಬೋದಾಗಿತ್ತು. ಆದರೆ ಚಂದ್ರಮತಿ ಅಲ್ಲಿ ನಿಂತು, ನನ್ನ ಪಾತಿವ್ರತ್ಯ ಸತ್ಯವಾದರೆ ಈ ಅಗ್ನಿ ನಂದಿ ಹೋಗಲಿ ಅಂದರೆ ಅಗ್ನಿ ತಾನೇ ಶರಣಾಗಿ ಹಿಂದಕ್ಕೆ ವಾಪಸ್ ಹೋಗ್ಬಿಡ್ತಾನೆ. ಕೊಲ್ಬೋದಾಗಿತ್ತು ಅವ್ರು ಬೇಕಾಗಿದ್ದರೆ. ಕಾಲಕೌಶಿಕ ಬಂದು ಹರಿಶ್ಚಂದ್ರನ ಮಗ ಮತ್ತು ಹೆಂಡತಿಯನ್ನು ಕೊಳ್ಳುವ ಹಾಗೆ ಮಾಡುವವನು ಕೂಡ ವಿಶ್ವಾಮಿತ್ರನೇ. ಅಂದರೆ ಯಾವನು ಕಾಡ್ತಾನೋ ಅವನೇ ಅವನನ್ನು ಕಾಪಾಡ್ತಾನೆ.
ಕಡೆಗೆ ವೀರಬಾಹುವಿನ ಹತ್ರ ತನ್ನನ್ನು ತಾನು ಮಾರ್ಕೋತಾನಲ್ಲ ಹರಿಶ್ಚಂದ್ರ. ವೀರಬಾಹು ಅಲ್ಲ, ಅವನು ಕಾಲಯಮನನ್ನು ಕರೆದು ನೀನು ವೀರಬಾಹುವಿನ ವೇಷದಲ್ಲಿ ಹೋಗಿ ಹರಿಶ್ಚಂದ್ರನನ್ನು ಕೊಂಡುಕೋ ಅಂತ ಹೇಳಿ ಕಳಿಸಿದವನು ವಿಶ್ವಾಮಿತ್ರ. ಬಂಧುಗಳೇ, ಎಂಥ ಅದ್ಭುತವಾದ ಕಥೆಗಳನ್ನು ಸೃಷ್ಟಿ ಮಾಡಿದೆ ಈ ದೇಶ ಅಂದರೆ, ನಂಬಿದವನನ್ನು, ಭಕ್ತನನ್ನು ಮೇಲ್ನೋಟಕ್ಕೆ ಕಾಡಿದರೂ ಭಗವಂತ ಕಾಪಾಡುವವನು ಅವನೇ. ಅದನ್ನು ಹೇಳೋದಕ್ಕಾಗಿ ಈ ಕಥೆಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ನಮಗೆ ಭಾಷೆ ಅನನ್ಯವಾದದ್ದು, ಅದ್ಭುತವಾದದ್ದು ಯಾಕೆ ಅಂತಂದರೆ, ಇಂತೆಲ್ಲ ಭಾವನೆಗಳನ್ನೆಲ್ಲ, ಇಂತೆಲ್ಲ ವೈಚಾರಿಕತೆಯನ್ನೆಲ್ಲ ನಮ್ಮೊಳಗೆ ಹುಟ್ಟಿಸೋದೆ ಇದೆಲ್ಲವೂ ಭಾಷೆಯ ಮುಖಾಂತರ ಬರುವಂಥದ್ದು. ಯಾವುದೋ ಪುರಂದರದಾಸರ ಹಾಡನ್ನು ಕೇಳಿದರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಮ್ಮ ಪುರಂದರ ವಿಠಲ. ಏನು ಚಂದದ ಹಾಡಿದು. ನೀವು ಮಲಗಿ ಹಾಡಿದರೆ, ಮಲಗಿ ಹಾಡೋದಲ್ಲ, ಮಲಗಿ ಪರಮಾದರದಿ ಪಾಡಿದರೆ, ಆದರದಿಂದ ಅನನ್ಯವಾದ ಪ್ರೀತಿಯಿಂದ ಹಾಡಿದರೆ, ನೀವು ಮಲಗಿ ಹಾಡಿದರೆ ಅವನು ಕೂತ್ಕೊಂಡು ಕೇಳ್ತಾನೆ ಕಣಯ್ಯ ದೇವರು. ನೀವು ಕುಳಿತು ಹಾಡಿದರೆ ಅವನು ನಿಂತ್ಕೊಂಡು ಕೇಳ್ತಾನೆ, ನೀವು ನಿಂತು ಹಾಡಿದರೆ ಅವನು ಕುಣಿತಾನೆ. ಬಸವಣ್ಣವ್ರದ್ದೊಂದು ವಚನ ಇದೆ, ಸಮುದ್ರ ಘನವೆಂಬೆನೆ. ಸಮುದ್ರ ದೊಡ್ಡದು ಅಲ್ಲ, ಧರೆಯ ಮೇಲಡಗಿತ್ತು. ಸಮುದ್ರ ದೊಡ್ಡದ ಅಂದರೆ ಇಲ್ಲ, ಅದು ಭೂಮಿ ಮೇಲಿದೆ. ಧರೆ ಘನವೆಂಬೆನೆ, ಆದಿಶೇಷನ ಹಣೆಯ ಮೇಲಡಗಿತ್ತು. ಹೋಗ್ಲಿ, ಹಾಗಾದರೆ ಧರೆ ದೊಡ್ಡದು ಅಂದರೆ ಅಲ್ಲ, ಅದು ಆದಿಶೇಷನ ಹಣೆಯ ಮೇಲೆ, ಆತನ ಹೆಡೆಯ ಮೇಲೆ ಇದೆ. ಇದು ಆದಿಶೇಷ ಘನವೆಂಬೆನೆ. ಹಾಗಾದರೆ ಆದಿಶೇಷ ದೊಡ್ಡವನಿರ್ಬೇಕಲ್ವಾ? ಇಲ್ಲ, ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಕೆ ಆಯಿತು. ಆದಿಶೇಷ ಅನ್ನೋದು ಪಾರ್ವತಿಯ ಕಿರುಬೆರಳಿನ ಉಂಗುರ ಅಷ್ಟೇ. ಪಾರ್ವತಿ ಘನವೆಂಬೆನೆ, ಹಾಗಾದರೆ ಪಾರ್ವತಿ ದೊಡ್ಡವಳಿರ್ಬೇಕಲ್ವಾ? ಪಾರ್ವತಿ ಘನವೆಂಬೆನೆ ಅಲ್ಲ, ಪರಮೇಶ್ವರನ ಅರ್ಧಾಂಗಿಯಾದಳು. ಪರಮೇಶ್ವರ ಘನವೆಂಬೆನೆ, ಹಾಗಾದರೆ ಪರಮೇಶ್ವರನೇ ಘನ ಅಲ್ವಾ ಅಂದರೆ ಅಲ್ಲ, ಅವನು ತನ್ನ ಭಕ್ತರ ಮನದ ಮೊನೆಯ ಮೇಲಡಗಿರ್ತಾನೆ. ಅಂಥ ಪರಮೇಶ್ವರ. ಇದೆಲ್ಲಕ್ಕೂ ಸಮುದ್ರಕ್ಕಿಂತ ಭೂಮಿ, ಭೂಮಿಗಿಂತ ಆದಿಶೇಷ, ಆದಿಶೇಷನಿಗಿಂತ ಪಾರ್ವತಿ, ಪಾರ್ವಗಿಂತ ಪರಮೇಶ್ವರ, ಇವರೆಲ್ಲ ದೊಡ್ಡವರು ಅಂತ ಅಂದ್ಕೊಂಡ್ರೆ, ಇವರೆಲ್ಲರಿಗಿಂತೂ ದೊಡ್ಡವನಾದ ಆ ಪರಮೇಶ್ವರ ತನ್ನ ಭಕ್ತರ ಮನದ ಕೊನೆಯ ಮೇಲಡಗಿರ್ತಾನೆ. ಭಾರತೀಯ ಇಡೀ ಸಾಹಿತ್ಯವೇ ಹೇಳೋದೇನೆಂದರೆ, ಅದರಲ್ಲೂ ಭಕ್ತಿ ಸಾಹಿತ್ಯ ಹೇಳೋದೇನೆಂದರೆ, ಭಗವಂತನಿಗಿಂತಾನೂ ಭಕ್ತನೇ ದೊಡ್ಡವನು ಅಂತ. ಭಗವಂತ ಭಕ್ತ ಹೇಳಿದ ಕೆಲಸ ಮಾಡೋದಕ್ಕೆ ಅಷ್ಟೇ ಇರೋದು ಅಂತ ರಾಮಾಯಣ ದರ್ಶನದಲ್ಲಿ ಆ ಮಾತು ಬರುತ್ತೆ. ವಶಿಷ್ಠರು ಬಂದು ದಶರಥನಿಗೆ ಹೇಳ್ತಾರೆ, ನೀನು ಪುತ್ರಕಾಮೇಷ್ಠಿ ಯಾಗ ಮಾಡು, ಮಕ್ಕಳಿಲ್ಲ ಅಂತ ತುಂಬ ಕೊರಗ್ತಾ ಇದ್ದೀಯಾ, ಖಂಡಿತವಾಗಿಯೂ ಮಕ್ಕಳಾಗ್ತಾರೆ ನಿನಗೆ ಅಂತ. ಅದಕ್ಕೆ ಅವನು ಕೇಳ್ತಾನೆ, ಅಲ್ಲ ಪುತ್ರಕಾಮೇಷ್ಠಿ ಯಾಗ ಮಾಡಿದ್ರೆ ಖಂಡಿತವಾಗಿಯೂ ಮಕ್ಕಳಾಗ್ತವೆ ಅಂತ ಹೇಳ್ತೀರಾ ನೀವು ಅಂತ. ವಶಿಷ್ಠರೊಂದು ಒಳ್ಳೆ ಮಾತು ಹೇಳ್ತಾರೆ, ನೋಡು, ಯಾಗ ಮಾಡಿದಾಗ ತುಂಬ ಜನರನ್ನು ಕರಿತೀಯ ನೀನು, ಭಕ್ತರೆಲ್ಲ ಬರ್ತಾರೆ. ಆ ಭಕ್ತರಿಗೆಲ್ಲ ಬೇಕಾದಷ್ಟು ಧನಧಾನ್ಯಗಳನ್ನ ಕೊಡ್ತೀಯ, ಬೇಕಾದಷ್ಟು ಉಡುಗೊರೆಗಳನ್ನ ಕೊಡ್ತೀಯ. ಅವರೆಲ್ಲರೂ ಏಕಕಾಲದಲ್ಲಿ ದೊರೆಗೆ ಒಳ್ಳೆಯದಾಗಲಿ, ದೊರೆಗೆ ಒಳ್ಳೆಯದಾಗಲಿ, ದೊರೆಗೆ ಒಳ್ಳೆಯದಾಗಲಿ ಅಂತಾರೆ. ಅಷ್ಟೂ ಜನ ಒಳ್ಳೆಯದಾಗಲಿ ಅಂತ ಹೇಳಿದ ಮೇಲೆ ದೇವರಿಗೆ ಇನ್ನೇನು ಕೆಲಸ ಇಲ್ಲಪ್ಪ. ಭೂಲೋಕದಲ್ಲಿ ಜನ ಒಟ್ಟಾಗಿ ಯಾವುದನ್ನು ಹಾರೈಸ್ತಾರೆ ಅದನ್ನು ಆಗು ಮಾಡುವುದಷ್ಟೇ ಭಗವಂತನ ಕೆಲಸ.